ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಎಲ್ಲರೂ ಆರಾಮಾಗಿರ ಅಂತ ಅಂದ್ಕೊತೀನಿ. ನಾನು ಆರಾಮಾಗಿದ್ದೀನಿ. ಸ್ವಲ್ಪ ವಾಯ್ಸ್ ಇನ್ನು ಸ್ವಲ್ಪ ಕ್ಲಿಯರ್ ಆಗಿಲ್ಲ. ಯಾಕೋ ಅದು ಶೀತ ಮತ್ತು ಕೆಮ್ಮು ಕಡಿಮೆನೇ ಆಗ್ತಾಯಿಲ್ಲ. ಫೀವರ್ ಕಮ್ಮಿ ಆಗಿದೆ, ಶೀತ ಮತ್ತು ಕೆಮ್ಮು ಸ್ವಲ್ಪ ಕಡಿಮೆ ಆಗ್ತಾನೇ ಇಲ್ಲ. ನಾನು ಸ್ವಲ್ಪ ಬಿಸಿನೀರು ಕುಡಿತಾ ಇದ್ದೀನಿ, ಸ್ಟೀಮ್ ತೊಗೊಳ್ತಾ ಇದ್ದೀನಿ. ಯಾಕಂತ ಗೊತ್ತಿಲ್ಲ, ಅದು ಬೇಗ ಕ್ಯೂರ್ ಆಗ್ತಾಯಿಲ್ಲ. ಇವತ್ತು ಇವತ್ತು ಸ್ಯಾಟರ್ಡೆ. ತನ್ವಿ ಮತ್ತು ಮಾನ್ವಿ ಇಬ್ಬರು ಸ್ಕೂಲಿಗೆ ಹೋಗಿದ್ದಾರೆ. ಮಾರ್ನಿಂಗ್ ಸ್ಕೂಲ್ ಇತ್ತಲ್ಲ ಇವತ್ತು, ಸೊ ಹಾಗಾಗಿ ಇವತ್ತು 8:20ಗೆ ಸ್ಕೂಲ್ ಇರ್ತಿತ್ತು ಅವ್ರದ್ದು. ಸೊ ಬೆಳಗ್ಗೆನೇ ಸ್ಕೂಲಿಗೆ ಹೋಗಿದ್ದಾರೆ. ಸೊ ನಮ್ಮ ಮನೆಯವ್ರು ಕೂಡ ಇವತ್ತು 9 ಗಂಟೆಗೆ ಅವ್ರದ್ದು ಆಫೀಸ್ ಟೈಮಿಂಗು. ಸೊ ಅವರು ಹೋಗಿದ್ದಾರೆ, ಎಲ್ಲರೂ ಹೋಗಿದ್ದಾರೆ. ಸೊ ಇವಾಗ ನಾನು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೆ ಸ್ವಲ್ಪ ಬೆಳಗ್ಗೆ ಹರಿಬರಿ ಆಗುತ್ತೆ, ಯಾಕಂದರೆ ಅವ್ರಿಗೇನೋ ಬ್ರೇಕ್ಫಾಸ್ಟ್ ನಾನು ಬೆಳಗ್ಗೆ ಮಾಡಿ ಕಳ್ಸೋಂಗಿಲ್ಲ. ಸ್ವಲ್ಪ ಜಸ್ಟ್ ಅವ್ರು ಸ್ವಲ್ಪ ಹಾಲು ಕುಡಿದು ಹೋಗ್ತಾರೆ. ಬಟ್ ಆದ್ರೂ ಸ್ವಲ್ಪ ಬೆಳಗ್ಗೆ ಇಬ್ಬರು ಬೇಗ ಹೋಗಬೇಕಲ್ಲ, 8:00ವರೆಗೆ ಸ್ವಲ್ಪ ಹರಿಬರಿ ಆಗ್ತೈತಿ. ಸ್ವಲ್ಪ ಇನ್ಮೇಲೆ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಕೆಲಸ. ಇದು 9:30 ಆಗಿದೆ, ಈಗ 9:30 ಆಗಿದೆ. ಸೊ ಈಗ ನಾನು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೋದ್ಮೇಲೆ ನಾನು ಯಾವಾಗಲೂ ಡೈಲಿ ಮಾಡೋದು ಫಸ್ಟ್ ಕೆಲಸ ಏನಪ್ಪ ಅಂದರೆ, ಸೊ ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡ್ಕೊತ ಬರ್ತೀನಿ. ಸೊ ಬೆಳಗ್ಗೆ ಕಸ ಗುಡಿಸಿರ್ತೀವಿ, ಬಟ್ ಆದ್ರೂ ಮಕ್ಕಳು ಹೋಗೋದು, ರೆಡಿ ಆಗೋದು ಒಂದು ಗಡ್ಬಡಿ ಒಳಗೆ. ಸೊ ಮತ್ತು ಅಲ್ಲಿಲ್ಲೆಲ್ಲ ಮೆಸ್ಸಪ್ ಆಗಿಬಿಟ್ಟಿರ್ತಾವೆ, ಸಾಮಾನು ಆ ಕಡೆ ಈ ಕಡೆ ಆಗಿಬಿಟ್ಟಿರ್ತಾವೆ. ಸೊ ಹಾಗಾಗಿ ನಾನು ಮತ್ತೆ ಇನ್ನೊಂದ್ಸಲ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಹಿಂಗೆ ತೋರಿಸ್ತೀನಿ ಹೆಂಗಾಗಿದೆ ಅಂತ. ನೋಡಿ, ಇಲ್ಲಿ ಬೆಡ್ ಮೇಲೆ ಏನೇನೋ ಅದು ಪುಲೋರ್ ಇದ್ದಿದೆ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿ ಕೆಲವೊಂದು ನೋಡಿ, ಇಲ್ಲಿ ನೀರಿಂದು ಒಂದು ಚರ್ಗಿ, ಸೊ ಹಿಂಗೆಲ್ಲ ಇಲ್ಲೇ ಹಂಗೆ ಬಿಟ್ಟೋಗ್ಬಿಟ್ಟಿರ್ತಾರೆ. ಸೊ ಆ್ಯಕ್ಚುಲಿ ಇನ್ನೊಂದು ಏನಪ್ಪ ಅಂದ್ರೆ, ಇದು ಟೇಬಲ್ ಆ್ಯಕ್ಚುಲಿ ನಾವು ಜಸ್ಟ್ ಒಂದು ಲಾಸ್ಟ್ ಮಂತ್ ತೊಗೊಂಡು ಬಂದಿದ್ದೀವಿ. ಇದು ಆ್ಯಕ್ಚುಲಿ ಇರಲಿಲ್ಲ ಮನೆಯಲ್ಲಿ. ಡೈನಿಂಗ್ ಟೇಬಲ್ ಥರ ಒಂದು ಬೇಕಿತ್ತು ನಮಗೆ. ಯಾಕೆಂದರೆ ಏನಪ್ಪ ಅಂದರೆ, ನಮ್ಮ ಮನೆಯವರಿಗೆ ಸ್ವಲ್ಪ ಕಾಲು ನೋವಿದೆ. ಸೊ ಕೆಳಗಡೆ ಜಾಸ್ತಿ ಹೊತ್ತು ಕೂರೋಕ್ಕಾಗೋದಿಲ್ಲ ಅವ್ರಿಗೆ. ಸೊ ಹಂಗಾಗಿ ಊಟ ಮಾಡೋಕ್ಕೆ ಸ್ವಲ್ಪ, ಆಮೇಲೆ ಸ್ಟಡಿ ಟೇಬಲ್ ಆಲ್ರೆಡಿ ನಮ್ಮ ಮನೆಯಲ್ಲಿ ಒಂದಿತ್ತು, ಲ್ಯಾಪ್ಟಾಪ್ ಟೇಬಲ್ ಥರ. ಬಟ್ ಒಂದು ಲಂಚ್ಗೆ ಅಥವಾ ಊಟ ಕೂತ್ಕೊಳ್ಳೋಕ್ಕೆ ಒಂದು ಟೇಬಲ್ ಥರ ಡೈನಿಂಗ್ ಟೇಬಲ್ ಬೇಕಿತ್ತು. ಹಂಗಾಗಿ ನಾನು ಸುಮ್ಮನೆ ಜಾಸ್ತಿ ಸಾಮಾನು ಮಾಡ್ಕೊಳ್ಳೋದು ಬೇಡ, ನಾವು ಶಿಫ್ಟ್ ಆಗ್ತಿರ್ತೀವಲ್ಲ, ಸೊ ಎವ್ರಿ 3 ಇಯರ್ಸ್ಗೆ. ಹಂಗಾಗಿ ಬೇಡ ಅಂತ ನಾನು ಅವ್ರಿಗೆ ಬೇಡ ಅಂತಿದ್ದೆ. ಬಟ್ ಇದು ನಮಗೆ ಇಲ್ಲಿ ರಾಣೆಬೆನ್ನೂರು ಬಂದಮೇಲೆ ಇದು ನೋಡಿ, ಇದು ರಿಮೂವ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇದನ್ನು ಮತ್ತು ನಾವು ಫೋಲ್ಡ್ ಮಾಡಿ ಇಡ್ಬೋದು ಇದನ್ನು. ಸೊ ಆ ಥರದ್ದೊಂದಿದೆ ಇದು. ಇದು ಆ್ಯಕ್ಚುಲಿ ಸಪ್ರೇಟ್ ಆಗುತ್ತೆ. ಇದು ಮತ್ತು ಇದು 3 ಪಾರ್ಟ್ಸಲ್ಲಿ ಬರುತ್ತೆ. ಇದು ಒಂದು 3 ಪಾರ್ಟ್ಸಲ್ಲಿ ಬರ್ತೈತಿ ಆ್ಯಕ್ಚುಲಿ. ಮತ್ತು ನಾವು ಏನಾದರೂ ಬೇರೆ ಕಡೆ ಶಿಫ್ಟ್ ಆಗಬೇಕು ಅಂತ ಅಂದಾಗೂ ಕೂಡ, ಸೊ ಇದನ್ನು ನಾವು ರಿಮೂವ್ ಮಾಡ್ಬೋದು. ಇದನ್ನು 3 ಪಾರ್ಟ್ಸಲ್ಲಿ ಬರುತ್ತೆ. ಇದನ್ನು ಆ್ಯಕ್ಚುಲಿ ಇದೊಂದು ಪಾರ್ಟ್ ಇದೆ ಮೇಲ್ಗಡೆದು. ಸೊ ಇದು ನೋಡಿ, ಇದು ಇದೆಯಲ್ಲ, ಇದು ಒಂದು ಪಾರ್ಟ್ ಇದೆ. ಸೊ ಇಲ್ಲಿ ಮತ್ತು ಇಲ್ಲಿ ಸ್ಟಿಕ್ ಇಲ್ಲಿನ ಹಾಕೋದು ನೋಡಿ, ಇಲ್ಲಿ ಇದು ಮಾಡೋದಿದೆ. ಸೊ ಮತ್ತು ಇದು 4 ಇದು ಕಾಲಿದಾವಲ್ಲ, ಇಲ್ಲೇನು ಇದು ಇದಾವಲ್ಲ, ಇದು 4 ಇದು ಬರುತ್ತೆ. ಸೊ ಇದು ಒಂದು ಮತ್ತು ಇದು ಈ ಥರ 3 ಪಾರ್ಟ್ಸಲ್ಲಿ ಬರುತ್ತೆ. ಇದನ್ನು ಮತ್ತು ನಾವು ಶಿಫ್ಟ್ ಮಾಡಬೇಕಾದ್ರೆ ಆರಾಮಾಗಿ ನಾವು ಇದನ್ನು ಓಪನ್ ಮಾಡಿ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಶಿಫ್ಟ್ ತೊಗೊಂಡು ಹೋಗ್ಬೋದು. ಸೊ ಹಂಗಾಗಿ ಇದನ್ನು ಅವರು ಯೂಸ್ ಆಗುತ್ತೆ, ನಮಗೆ ಹ್ಯಾಂಡಿಯಾಗಿದೆ ಅಂತಂದ್ಬಿಟ್ಟು. ಮತ್ತು ಇದಕ್ಕೆ ಜಾಸ್ತಿ ಏನು ಕಾಸ್ಟ್ ಇಲ್ಲ. ಇದು 1500 ಅಂತ ಹೇಳಿದರು ಅಲ್ಲಿ ಶಾಪಲ್ಲಿ. ಆ್ಯಕ್ಚುಲಿ ಇದೇನಪ್ಪ ಅಂದರೆ ನೋಡಿ, ಈ ಥರದ್ದಿದೆ. ಇಲ್ಲಿ ನಾವು ಕವರ್ ಹಾಕಿದ್ದೀವಿ. ಇದಕ್ಕೆ ಈ ಥರ ಬರುತ್ತೆ. ಇದು ಈ ಥರ ಇದೆ, ಈ ಥರ ಡಾರ್ಕ್ ಕಾಫಿ ಕಲರ್ ಇದೆ. ಇಲ್ಲಿ ಗ್ಲಾಸ್ ಇದೆ ಅಂತ ಅನಿಸುತ್ತೆ. ಇದನ್ನು ಓಪನ್ ಮಾಡಿದಾಗ ಮಾತ್ರ ಇದು ಪ್ಲಾಸ್ಟಿಕ್ ಥರ ನಮಗೆ ಫೀಲ್ ಆಗುತ್ತೆ. ಇದನ್ನು ಈ ಥರ ನಾವು ಕವರ್ ಮಾಡಿದಾಗ ಇದಕ್ಕೆ ನಮಗೆ ಒಂಥರ ಗ್ಲಾಸಿಗೆ ಬರುತ್ತಲ್ಲ ಡೈನಿಂಗ್ ಟೇಬಲ್, ಸೊ ಅದೇ ಥರ ಫೀಲ್ ಆಗುತ್ತೆ. ಇದನ್ನು ನಾನು ಈ ಕವರನ್ನು, ಮೇಲ್ಗಡೆ ಕವರನ್ನು ನಾವು ವಿಶಾಲ್ ಮಾರ್ಟಲ್ಲಿ, ರಾಣೆಬೆನ್ನೂರಲ್ಲಿ ವಿಶಾಲ್ ಮಾರ್ಟ್ ಇದೆ, ಬಸ್ ಸ್ಟ್ಯಾಂಡ್ ಬ್ಯಾಕ್ ಸೈಡಲ್ಲಿ ಬರುತ್ತೆ ವಿಶಾಲ್ ಮಾರ್ಟು. ಸೊ ಅಲ್ಲಿಂದ ತೊಗೊಂಡ್ಬಂದಿದ್ವಿ. ಇದಕ್ಕೆ 110 ರೂಪೀಸ್ ಅಂತ ಅನಿಸುತ್ತೆ. 110 ರೂಪೀಸ್ ಮೋಸ್ಟ್ಲಿ ಇರ್ಬೋದು ಇದಕ್ಕೆ. ನಾನು ಇದಕ್ಕೆ ಆ್ಯಕ್ಚುಲಿ ಇದನ್ನು ಮ್ಯಾಟ್ ಬರುತ್ತಲ್ಲ, ಊಟಕ್ಕೆ ಕೂಡಬೇಕಾದ್ರೆ ಸಣ್ಣ ಮಕ್ಕಳು ಎಲ್ಲ ಚಲ್ಕೊಂಡ್ಬಿಡ್ತಾರೆ ಕೆಳಗಡೆ. ಸೊ ಇದನ್ನು ಎವ್ರಿ ಟೈಮ್ ನಾನು ಕ್ಲೀನ್ ಮಾಡೋಕ್ಕಾಗುತ್ತೆ. ಸೊ ಹಂಗಾಗಿ ನಾನು ಅದನ್ನು ಮೀಶೋದಲ್ಲಿ ಇದು ಮ್ಯಾಟ್ ಬರ್ತಾವಲ್ಲ, ಡೈನಿಂಗ್ ಅದು ಮ್ಯಾಟ್ಸು, ಸೊ ಅದನ್ನು ನಾನು ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಮೋಸ್ಟ್ಲಿ ಅದು 5th ಬರುತ್ತೆ ಅಂತ ತೋರಿಸ್ತಾ ಇದೆ ನನ್ನ ಆ್ಯಪಲ್ಲಿ, ಮೀಶೋ ಆ್ಯಪಲ್ಲಿ. ಸೊ ಅದು ಬಂದಮೇಲೆ ನಿಮಗೆ ತೋರಿಸ್ತೀನಿ. ಅದಕ್ಕೆ ಕಾಸ್ಟು ಅದೆಲ್ಲ ಏನು ಅಂತ ನಿಮಗೆ
ಅದು ಬಂದಮೇಲೆ ಆರ್ಡರ್ ನಿಮಗೆ ನಾನು ಶೇರ್ ಮಾಡ್ತೀನಿ. ಸೊ ಇದು ಒಂದು ನಮಗೆ ರಾಣೆಬೆನ್ನೂರು ಬಂದಮೇಲೆ ಇದು ನಾವು ತೊಗೊಂಡಿದ್ದೀವಿ ನಾವು. ಇದು ಆ್ಯಕ್ಚುಲಿ ಏನಪ್ಪ ಅಂದರೆ ಮಲ್ಟಿಪರ್ಪಸ್ ಆಗಿದೆ ನಮಗೆ. ಡೈನಿಂಗ್ ಟೇಬಲ್ ಪ್ಲಸ್ ಆಮೇಲೆ ಇದು ಮಕ್ಕಳಿಗೆ ಸ್ಟಡಿ ಟೇಬಲ್ ಕೂಡ ಆಗಿದೆ. ಆ್ಯಕ್ಚುಲಿ ಮುಂಚೆ ಏನು ತೊಗೊಂಡಿದ್ವಲ್ಲ ತುಂಬ ಅದು ಹೈಟ್ ಇತ್ತು. ಸೊ ಅವ್ರಿಗೆ ಕುತ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು. ನಮ್ಮ ತನ್ವಿ ಆ ಚೇರ್ ಮೇಲೆ ಮತ್ತೆ ಒಂದೆರಡು ತಲೆಗೆ ಬಿಟ್ಕೊಂಡ್ಬಿಟ್ಟು ಕುತ್ಕೊಂಡು ಬರ್ತಾಯಿದ್ಲು. ಬಟ್ ಇದು ಅವಳಿಗೆ ತುಂಬ ಯೂಸ್ಫುಲ್ ಆಗಿದೆ. ಸ್ಟಡಿ ಟೇಬಲ್ ಪ್ಲಸ್ ಡೈನಿಂಗ್ ಟೇಬಲ್ ಆಗಿ ನಾವು ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಇದನ್ನು ನಾವು ಬಸ್ ಸ್ಟ್ಯಾಂಡ್ ಅಪೋಸಿಟ್ ಶಾಪ್ಸ್ ಬರುತ್ತಲ್ಲ, ರಾಣೆಬೆನ್ನೂರಲ್ಲಿ ತುಂಬ ಶಾಪ್ಸ್ ಇದ್ದಾವೆ. ಪ್ಲಾಸ್ಟಿಕ್ ಆಮೇಲೆ ಮೋಪಿಂಗ್ಸ್ ಅದೆಲ್ಲ ಸಿಗುತ್ತೆ. ಪ್ಲಾಸ್ಟಿಕ್ದೇ ಒಂದು ಸಪ್ರೇಟಾಗಿ, ಅದು ನಮಗೆ ಹೆಸರು ಗೊತ್ತಿಲ್ಲ, ಅಲ್ಲಿಂದ ತೊಗೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿದೆ, ಲೈಟ್ ವೆಯ್ಟ್ ಇದೆ, ಆಮೇಲೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದು ನಾನು ಪ್ಲಾಸ್ಟಿಕ್ ಅಂದ ತಕ್ಷಣ ಏನೋಪ್ಪ ಅಂದ್ಕೊಂಡಿದ್ದೆ, ಬಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. 1300-400 ರುಪೀಸ್ಗೆ ಪರವಾಗಿಲ್ಲ ಕೊಡ್ಬೋದು ಅಂತ ನನಗೆ ಅನ್ನಿಸ್ತು. ಸೊ ನಿಮ್ಗೆ ಕೂಡ ಬೇಕಿದ್ದರೆ ನೀವು ರಾಣೆಬೆನ್ನೂರಲ್ಲಿ ಇದ್ದರೆ ಶಾಪ್ ಹೆಸರು ನನಗೆ ಗೊತ್ತಿಲ್ಲ, ನಾನು ಕರೆಕ್ಟಾಗಿ ಇನ್ನೊಂದ್ಸಲ ಕೇಳ್ಕೊಂಡ್ಬಿಟ್ಟು ನಮ್ಮ ಮನೆಯವ್ರಿಗೆ ಶೇರ್ ಮಾಡ್ತೀನಿ. ನಿಮಗೆ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿರಿ, ನಾನು ಅದನ್ನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಹಾಗಾದರೆ ನಡೀರಿ, ಇವಾಗ ಬೇಗ ಕೆಲಸ ಸ್ಟಾರ್ಟ್ ಮಾಡೋಣ. ಸೊ ಒಂದು ಕಡೆಯಿಂದ ನಾನೀಗ ಕ್ಲೀನಿಂಗ್ ಮಾಡಿಕೊಂಡು ಹೋಗಬೇಕು. ಮಧ್ಯಾಹ್ನ 1 ಗಂಟೆಗೆ ಬಿಡುತ್ತೆ ಸ್ಕೂಲು. ಸೊ 1 ಗಂಟೆ ಅವ್ರು ಬರೋಷ್ಟರೊಳಗಡೆ ಮತ್ತೆ ನಾನು ಅಡುಗೆ ಕೂಡ ರೆಡಿ ಆಗಬೇಕು. ಸೊ ತುಂಬ ಹೊಟ್ಟೆ ಹಸ್ಕೊಂಡು ಬಂದಿರ್ತಾರೆ, ಹಾಗಾಗಿ ಸೊ ಬೇಗ ಕೆಲಸ ಮುಗಿಸ್ಕೊಂಡು ನಾನು ಇವತ್ತು ವಾಷಿಂಗ್ ಮಷಿನ್ಗೆ ಬಟ್ಟೆ ಕೂಡ ಹಾಕಬೇಕು. ನಾನು ವಾರದಲ್ಲಿ 2 ಸಲ ಅಷ್ಟೇ ವಾಷಿಂಗ್ ಮಷಿನ್ಗೆ ಬಟ್ಟೆಯನ್ನು ಹಾಕ್ತೀನಿ. ಡೈಲಿ ನಾನು ಸ್ವಲ್ಪ ಮಕ್ಕಳ ಬಟ್ಟೆಯಲ್ಲಿ ಸ್ವಲ್ಪ ಕೈಯಿಂದನೇ ವಾಶ್ ಮಾಡ್ತೀನಿ. ವಾರದಲ್ಲಿ 2 ಸಲ ಅಷ್ಟೇ, ಸ್ವಲ್ಪ ಟಾವೆಲ್ಸು ಆಮೇಲೆ ಯೂನಿಫಾರ್ಮ್ಸ್ ಎಲ್ಲ ಇರ್ತಾವಲ್ಲ ಅವ್ರದ್ದು. ಸೊ ಹಂಗಾಗಿ ವಾರದಲ್ಲಿ 2 ಸಲ ಅಷ್ಟೇ ನಾನು ವಾಷಿಂಗ್ ಮಷಿನ್ಗೆ. ಫಸ್ಟ್ ಈಗ ನಾನು ಹಾಲಿಂದನೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಹೋಗಬೇಕಾದ್ರೆ ಹುಡುಗರೆಲ್ಲ ನೋಡ್ರಿ ಇಲ್ಲಿ ಗಂಧದ ಬಾಟ್ಲಿ ಎಲ್ಲ ಅದು ಅಂದರೆ ಗಂಧ ಹಚ್ಕೊಂಡು ಪೌಡ್ರೆಲ್ಲ ಹಚ್ಕೊಂಡು ಗಂಧ ಹಚ್ಕೊತಾರೆ. ಸೊ ಅಲ್ಲಿ ಕಿಟಕಿಯಲ್ಲಿ ಇಟ್ಟೋಗ್ಬಿಟ್ಟಿರ್ತಾರೆ. ಸೊ ಅದನ್ನೆಲ್ಲ ಇವಾಗ ತೆಗೆದಿಡಬೇಕು. ಫಸ್ಟ್ ಇದು ಬೆಡ್ಡನ್ನು ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಲು ಆ್ಯಕ್ಚುಲಿ ಯಾರಾದರೂ ಮನೆಗೆ ಬಂದಾಗ, ಸಡನ್ನಾಗಿ ಮನೆಗೆ ಬಂದರೆ ಅವ್ರು ಬಂದಮೇಲೆ ಅಲ್ಲಿ ಸುಮ್ಮನೆ ಕ್ಲೀನ್ ಮಾಡೋ ಸರಿ ಇರೋಂಗಿಲ್ಲ. ಸೊ ಹಂಗಾಗಿ ಹೆಂಗಾರು ಇರಲಿ ಅಂತ ಹೇಳಿ ನಾನು ಫಸ್ಟ್ ಇದು ಹಾಲಿಂದನೇ ಕ್ಲೀನ್ ಮಾಡ್ಕೊತ ಹೊಂಟೀನಿ. ಸಾಮಾನೆಲ್ಲ ಇದು ಬೇಡಾಗಿದ್ದ ಸಾಮಾನೆಲ್ಲ ತೊಗೊಂಡು ಅದರ ಪ್ಲೇಸಿಗೆಲ್ಲ ಇಡ್ತಾಯಿದ್ದೀನಿ. ಹಾಗೆ ನೋಡಿರಿ, ಇಲ್ಲಿ ಟಾವೆಲ್ ಬೆಳಗ್ಗೆ ಎಲ್ಲ ಸ್ನಾನ ಎಲ್ಲ ಮಾಡಿ ಟಾವೆಲ್ ಈ ಕಡೆ ಇಟ್ಟಿರ್ತಾರೆ, ಅದನ್ನೆಲ್ಲ ತೆಗಿತಾಯಿದ್ದೀನಿ. ನೆಕ್ಸ್ಟ್ ಈಗ ನಾನು ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕಬೇಕಿತ್ತು. ಸೊ ಹಂಗಾಗಿ ಶರ್ಟ್ಸ್ನ ಸ್ವಲ್ಪ ಎಲ್ಲ ತೊಗೊಳ್ತಾ ಇದ್ದೆ. ನಮ್ಮ ಮನೆಯವ್ರದ್ದು ಯೂನಿಫಾರ್ಮ್ಸ್ ಎಲ್ಲ ಸ್ವಲ್ಪ ವಾಶ್ ಮಾಡೋದಿತ್ತು. ಸೊ ಅವ್ರದ್ದೆಲ್ಲ ಯೂನಿಫಾರ್ಮ್ಸ್ ಎಲ್ಲ ವಾಶ್ ಮಾಡೋಕ್ಕೆ ತೊಗೊಳ್ತಾ ಇದ್ದೆ. ಹಾಗೆ ಸ್ವಲ್ಪ ಕಿಶದಲ್ಲಿ ಏನಾದರೂ ಇದೆ ನೋಡೋಣ ಅಂಥೇಳಿ ಚೆಕ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಏನಾಗ್ತೈತಿ ಅಂತಂದ್ರೆ ನಾವು ಯಾವಾಗ ಚೆಕ್ ಮಾಡ್ತೀವಿ ಅದೇನು ಸಿಗೋದಿಲ್ಲ. ನಾವು ಯಾವಾಗ ಏನು ಇರೋಲ್ಲ ಬಿಡು ಅಂಥೇಳಿ ಚೆಕ್ ಮಾಡ್ದನ ಹಾಗೆ ವಾಶಿಗೆ ತೊಗೊಂಡಿರ್ತೀವಲ್ಲ. ಸೊ ಅವಾಗ ಮಾತ್ರ 100 ರೂಪಾಯಿ 50 ರೂಪಾಯಿ ಹಿಂಗೆಲ್ಲ ನೋಟು ಇರ್ತಾವೆ. ಕೆಲವೊಂದು ಸಲ ನಾನು ಹಂಗೆ ಚೆಕ್ ಮಾಡ್ದನ ವಾಷಿಂಗ್ ಮಷಿನ್ಗೆ ಹಾಕಿ ವಾಶ್ ಆಗಿ ನೋಟ್ಗಳು ಮತ್ತು ಡ್ರೈ ಆಗಿ ಒಣಗಿಸಿ ಯೂಸ್ ಮಾಡಿದ್ದೀನಿ. ಈ ಥರದ್ದು ಒಂದು 3-4 ಸಲ ನನಗೆ ಅನುಭವ ಆಗಿದೆ. ಸೊ ನಿಮಗೂ ಈ ಥರ ಆಗಿದ್ದರೆ ನನ್ನ ಜೊತೆ ಕಮೆಂಟ್ ಮೂಲಕ ಶೇರ್ ಮಾಡಿಕೊಡ್ರಿ. ಖರ್ಚಿಪ್ಪು ಏನಪ್ಪ ಅಂದರೆ ನಮ್ಮ ಮನೆಯವ್ರಿಗೆ ಡೈಲಿ ಒಂದು ಖರ್ಚಿಪ್ ಬೇಕು. ಸೊ ಒಂದಿನ ಯೂಸ್ ಮಾಡಿದ ಖರ್ಚಿಪ್ಪನ್ನು ಮತ್ತು ನೆಕ್ಸ್ಟ್ ಡೇ ಯೂಸ್ ಮಾಡೋಂಗಿಲ್ಲ ಅವರು. ಸೊ ಹಂಗಾಗಿ ಪ್ರತಿಯೊಂದು ಪ್ಯಾಂಟಲ್ಲೂ ಅವ್ರದ್ದು ಒಂದು ಖರ್ಚಿಪ್ ಇದ್ದೇ ಇರ್ತೈತಿ. ಸೊ ನೋಡಿರಿ, ಇಲ್ಲ ಇದನ್ನು ವಾಷಿಂಗ್ ಮಷಿನ್ಗೆ ಇವಾಗ ನೆನೆಸೋಕ್ಕೆ ತೊಗೊಂಡು ಹೋಗ್ತಾಯಿದ್ದೀನಿ. ಕಿಚನ್ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ಕ್ಲೀನ್ ಮಾಡಿದ್ದೆ. ಬೆಳಗ್ಗೆ ಇವತ್ತು ಲೆಮನ್ ರೈಸ್ ಮಾಡಿದ್ದೆ. ಬಿಸಿ ರೈಸ್ ಮಾಡಿ, ಅಂದರೆ ರೈಸ್ ಏನು ಉಳಿದಿರಲಿಲ್ಲ, ಬಿಸಿ ರೈಸ್ ಮಾಡಿನ ನಾನು ಲೆಮನ್ ರೈಸ್ ಮಾಡಿದ್ದೆ. ಇದು ನೋಡಿ, ಇದು ರೈಸ್ ಏನಪ್ಪ ಅಂದರೆ ಈಗ ಬೇಸಿಗೆ ಎಲ್ಲ ಸ್ವಲ್ಪ ಭಾಳ ಇರುವೆ ಆಗಿಬಿಡ್ತವೆ. ಹಾಗಾಗಿ ನೋಡಿ ಒಂದು ಪ್ಲೇಟಲ್ಲಿ ನೀರನ್ನು ಹಾಕಿ ಇದು ಪ್ಲೇಟಲ್ಲಿ ನಾನು ಹೀಗೆ ಇದು ಪಾತ್ರೆನ ಇಟ್ಟಿದ್ದೀನಿ. ಈವನ್ ನಾವು ಕುಕ್ಕರಲ್ಲಿ ಇಟ್ಟರೂ ಕೂಡ ಅದು ಏನೋ ಇರುವೆ ಆಗ್ತಾಯಿತ್ತು ರೈಸ್ಗೆ, ಯಾಕೆ ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಈ ಟ್ರಿಕ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ಈ ಟ್ರಿಕ್ನ ಯೂಸ್ ಮಾಡ್ಬೋದು. ಈವನ್ ಹಾಲಿಗೆ ಕೂಡ ಹಾಗೆ ಮಾಡ್ತೀನಿ.
ನಿನ್ನೆ ನೈಟ್ ನಾವು ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ರೇಷನ್ನ ಸ್ವಲ್ಪ ತೊಗೊಂಡು ಬಂದಿದ್ದೆ, ಮಂತ್ಲಿ ರೇಷನ್ನು. ಸೊ ಅದನ್ನು ಇವಾಗ ನಾನು ಅದು ಡೀಟೇಲಾಗಿ ಏನು ಶೇರ್ ಮಾಡಲ್ಲ, ಇದನ್ನು ಇವತ್ತು ಓಪನ್ ಕೂಡ ಮಾಡೋದಿಲ್ಲ ಇದನ್ನು, ಯಾಕಂದರೆ ಇವಾಗ ಲಂಚ್ ಪ್ರಿಪ್ರೇಷನ್ ಮಾಡಬೇಕು, ಬೇಗ 1 ಗಂಟೆಗೆ ಒಳಗಡೆ ಮತ್ತೆ ನಾನು ಅಡುಗೆ ಆಗಬೇಕು. ಸೊ ಹಂಗಾಗಿ ನಾನು ಇದನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಈಗ ಒಂದು ಕಡೆ ಈಗ ಫುಲ್ ಕಿಚನಿಂದ ಕಸ ಗುಡಿಸ್ಕೊತ ಹೋಗ್ತಾ ಇದ್ದೀನಿ. ಅಷ್ಟೊಂದು ಕಸ ಏನು ಇರಲಿಲ್ಲ, ಬಟ್ ಅದೂ ನನಗೆ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿದ ಮೇಲೆ ಒಂದು ಸ್ವಲ್ಪ ಕಸ ಗುಡಿಸಿದ್ರೇ ಸ್ವಲ್ಪ ಸಮಾಧಾನ. ಬೆಳಗ್ಗೆ ಹುಡುಗರಿಗೆ ತಲೆ ಬಚ್ಚಿರ್ತೀವಲ್ಲ, ಸೊ ಹಂಗಾಗಿ ಇದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಕೂದಲು ತುಂಬ ಎದ್ದು ಕಾಣಿಸ್ತವೆ. ಸೊ ಹಂಗಾಗ್ಬಿಟ್ಟು ಒಂದು ಸಲ ನಾನು ಕಸ ಗುಡಿಸಿ ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಇವಾಗೆಲ್ಲ ನೋಡಿ ಇಲ್ಲಿ ಒಂದು ಕಡೆಯಿಂದ ಎಲ್ಲ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಅಷ್ಟೊಂದು ಕಸ ಏನು ಇಲ್ಲ, ಬಟ್ ಆದ್ರೂ ಒಂದು ಸಲ ಕಸ ಗುಡಿಸಿದ್ರೆ ನನಗೆ ಏನೋ ಸಮಾಧಾನ ಆಗ್ತೈತಿ. ಸೊ ಎಲ್ಲ ಕಸ ಗುಡಿಸಿ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಬೇಕು. ಪೂಜೆ ಮಾಡಿ ಆವಾಗ ಮತ್ತೆ ಈಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಕಸ ಗುಡಿಸ್ಬೇಕಾದ್ರೆ ಮನೆ ಹತ್ರನೇ ಸ್ವಲ್ಪ ಸೊಪ್ಪಿನವರು ಬಂದಿದ್ದರು ಮಾರೋಕ್ಕೆ. ಸೊ ಹಂಗಾಗಿ ನಾನು ಸ್ವಲ್ಪ ಸೊಪ್ಪು ತೊಗೊಂಡೆ, ಕೊತ್ತಂಬರಿ ಸೊಪ್ಪು ಏನಪ್ಪ ಅಂದರೆ ನೋಡ್ರಿ, ಇಲ್ಲಿ ಇದು ಥರ ಹೂವೆಲ್ಲ ಇದಾವಲ್ಲ, ಈ ಥರದ್ದು ತುಂಬ ಒಂಥರ ಜವಾರಿ ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ನಾವು ಇದು ಖಾರದ ಪುಡಿ ಕುಟ್ಟಿಸಿರ್ತೇವಲ್ಲ, ಸೊ ಅದಕ್ಕೆ ಮಸಾಲೆ ಕೂಡಿಸೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಸ್ಪೆಷಲಿ ಇಂಥದ್ದು ಕೊತ್ತಂಬರಿನ ಯೂಸ್ ಮಾಡ್ತಾರೆ. ನಾನು ಕೂಡ ಸ್ವಲ್ಪ ಮನೆಯಲ್ಲಿ ಖಾರ ಇತ್ತು, ಸೊ ಅದಕ್ಕೆ ಸ್ವಲ್ಪ ಮಸಾಲೆ ಕೂಡ್ಸೋಣ ಅಂತ ಹೇಳಿ ನಾನು ನೋಡಿದ ತಕ್ಷಣ ತೊಗೊಳ್ಬೇಕು ಅನ್ನಿಸ್ತು. ಸೊ ಹಂಗಾಗಿ ಸ್ವಲ್ಪ ಸಬ್ಬಸ್ಗೆ, ಆಮೇಲೆ ಹುಳ್ಚಿಕ್ಕಿ ಮತ್ತು 1-2 ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ನೋಡೋಣ, ಸ್ಯಾಟರ್ಡೆ ಆಗಿದ್ದರಿಂದ ಇವತ್ತು ನಾನ್ ವೆಜ್ ಅದೇನು ಇರೋದಿಲ್ಲ. ಸೊಪ್ಪಿನ ಪಲ್ಯ ಮಾಡೋಣ ಅಂತ ಇದ್ದೀನಿ ಮಧ್ಯಾಹ್ನ, ನೋಡೋಣ ಏನಾಗುತ್ತೆ ಅಂತ ತೊಗೊಂಡಿಟ್ಟಿದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ, ಆಮೇಲೆ ಏನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡೋಣ. ನೋಡಿ, ಇವಾಗ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ನಾನಿಲ್ಲಿ 2 ಕುಕ್ಕರ್ ತೊಗೊಂಡಿದ್ದೀನಿ, ಯಾಕಂದರೆ ಆಲ್ಮೋಸ್ಟ್ ಇವಾಗ 12:15 ಆಗಿತ್ತು, 3/4 ಗಂಟೆಯಲ್ಲಿ ಅಡುಗೆ ಆಗಬೇಕಿತ್ತು. ಸೊ ಹಂಗಾಗಿ ನೋಡ್ರಿ, ಒಂದು ಕಡೆ ಇಲ್ಲಿ ಸಣ್ಣ ಕುಕ್ಕರಲ್ಲಿ ನಾನು ಒಂದು ಬೇಳೆನ ಇಟ್ಟಿದ್ದೀನಿ. ಅಂದರೆ ಬೇಳೆ ಸಾರು ಮಾಡಬೇಕು ಅಂಥೇಳಿ ಬೇಳೆ ಇಡ್ತಾಯಿದ್ದೀನಿ. ಈಗ 1-2 ಸಲ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಒಂದೆರಡು ಟಮಾಟಿ ಹಾಕಿದ್ದೀನಿ. ಮೀಡಿಯಮ್ ಸೈಜು 2 ಟಮಾಟಿ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ಎಣ್ಣೆ, ಅದು ಮೇಲ್ಗಡೆ ಉಕ್ಕಬಾರ್ದು ಅಂತ ಹೇಳಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಕುಕ್ಕರ್ನ ಇವಾಗ ಬೇಳೆ ಇಟ್ಟಿದ್ದೀನಿ. ಇನ್ನೊಂದು ಸೈಡ್ ನೋಡಿ, ಇಲ್ಲಿ ಕುಕ್ಕರ್ನ ನೀರು ಹಾಕಿ ಕುಕ್ಕರ್ಗೆ ಕಾಯ್ಸೋಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಕಾಯೋವರೆಗೂ ನಾನು ಅಕ್ಕಿಯನ್ನು ತೊಳೆದ್ಬಿಟ್ಟು ವಾಶ್ ಮಾಡಿ ಉಪ್ಪು ಹಾಕಿ ಅದನ್ನು ಈಗ ಇಟ್ಟಿದ್ದೀನಿ. ಸೊ ಬೆಳಗ್ಗೆ ಮಾಡಿದರೆ ಸ್ವಲ್ಪ ರೈಸ್ ಇತ್ತು ನಾನು ಲೆಮನ್ ರೈಸ್ಗೆ, ಸೊ ಹಂಗೆ ಎರಡೂ ಕೂಡ ಬಿಸಿ ಆಗ್ತದೆ ಅಂತ ಹೇಳಿ ರೈಸ್ ಮತ್ತು ಇದು ಬೆಳಗ್ಗೆ ಮಾಡಿದ ರೈಸ್ ಎರಡೂ ಕೂಡ ನಾನು ಕುಕ್ಕರ್ಗೆ ಇಟ್ಟಿದ್ದೀನಿ, ಒಂದೇ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಸೊ ಒಂದು ಕಡೆ ನಮ್ಮದು ಬೇಳೆ ಆಗ್ತಾಯಿತ್ತು, ಒಂದು ಕಡೆ ರೈಸ್ ಆಗ್ತಾಯಿತ್ತು. ಸೊ ಅಲ್ಲಿವರೆಗೂ ನಾನು ಈಗ ಟಮಾಟೆ ಚಟ್ನಿ ಮಾಡೋಣ ಅಂತ ಹೇಳಿ ಅದಕ್ಕೆ ಬೇಕಾದಂಥ ಎಲ್ಲನೂ ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಟಮಾಟೆ ಚಟ್ನಿಗೆ ಕೊಬ್ಬರಿ, ಆಮೇಲೆ ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 2 ಟೊಮ್ಯಾಟೊ ತೊಗೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ 1 ಈರುಳ್ಳಿ ಮತ್ತು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮ್ಯಾಟೊನ ನಾನು ಫ್ರೈ ಮಾಡ್ಕೊಳ್ತೀನಿ. ಇದು ಕರಿಬೇವು, ಕೊತ್ತಂಬರಿ ಮತ್ತು ಕೊಬ್ಬರಿಯನ್ನು ನಾನು ಹಾಗೆ ಹಸಿದೇ ಹಾಕ್ತೀನಿ. ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಇದಕ್ಕೆ ಕಡಲೆಬೇಳೆ. ಕಡಲೆಬೇಳೆನ ಇದು ಡ್ರೈ ರೋಸ್ಟ್ ಮಾಡಿ ಇದನ್ನು ನಾನು ಯೂಸ್ ಮಾಡ್ತೀನಿ. ಮಿಸ್ ಮಾಡದೆ ನೋಡ್ತಾ ಇರಿ, ನಾನು ತುಂಬ ಟೇಸ್ಟಿಯಾಗಿರುತ್ತೆ ಇದು ಟೊಮ್ಯಾಟೊ ಚಟ್ನಿ. ನಿಮಗೆ ಹೇಗೆ ಅಂತ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಕಡಲೆಬೇಳೆನ ಫಸ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಆಯಿಲನ್ನು ನಾನು ಆ್ಯಡ್ ಮಾಡೋಂಗಿಲ್ಲ, ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಪುಟಾಣಿ ಹಾಕ್ತಾರೆ, ನಾನು ಅದಕ್ಕೆ ಪುಟಾಣಿಕ್ಕಿಂತ ಇದು ಕಡಲೆಬೇಳೆ ಹಾಕಿದರೆ ತುಂಬ ಟೇಸ್ಟ್ ಆಗಿರುತ್ತೆ. ಸೊ ಡ್ರೈ ರೋಸ್ಟ್ ಅದಾದಮೇಲೆ ನೋಡಿ, ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿ ಇದು ನಾನು ರೆಡ್ ಕಲರ್ ಆಗಿತ್ತು. ಸೊ ಅದು ಕಲರ್ ಬರಲಿ ಅಂತ ಟೊಮ್ಯಾಟೊ ಚಟ್ನಿಗೆ ನಾನು ರೆಡ್ ಕಲರ್ದು ಆರಿಸ್ಕೊಂಡಿದ್ದೀನಿ. ಈರುಳ್ಳಿ ನಾನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಆಗಬೇಕು ಕಲರು, ಸ್ವಲ್ಪ ಫುಲ್ ಅದು ಗೋಲ್ಡನ್ ಕಲರ್ ಆಗಿರಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಕೂಡ ಸ್ವಲ್ಪ ಮೆತ್ತಗಾಗಿರಬೇಕು. ನೋಡಿ, ನಾನು ಇಲ್ಲಿ ಬೆಲ್ಲ, ಬೆಳ್ಳುಳ್ಳಿ, ಆಮೇಲೆ ಕರಿಬೇವು, ಕೊತ್ತಂಬರಿ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಕಡಲೆಬೇಳೆನ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಫಸ್ಟಿಗೆ ಇದನ್ನು, ಆಮೇಲೆ ಕೊಬ್ಬರಿಯನ್ನು ಸೇರಿಸ್ಕೊಂಡು ನಾನು ಇದು ಫುಲ್ ಹಂಗೆ ರೋಸ್ಟ್ ಹಂಗೆ ಸ್ವಲ್ಪ 1-2 ಸಲ ಅದನ್ನು ಮಿಕ್ಸಿ ಮಾಡ್ಕೊತೀನಿ. ಯಾಕಂದರೆ ಕಡಲೆಬೇಳೆ ಬೇಗ ಸಣ್ಣ ಆಗಂಗಿಲ್ಲ. ಸೊ ಹಂಗಾಗಿ ನಾನು ಟೊಮಾಟೊ ಹಾಕಿದರೆ ಸಣ್ಣ ಆಗೋದಿಲ್ಲ ಅದು, ಅದಕ್ಕೆ ನಾನು ಫಸ್ಟಿಗೆ ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ನೋಡಿ, ಈ ಥರ ಸ್ವಲ್ಪ ಇದು ಅಬಡ ಜಬಡ ಅಂತ ಹೇಳ್ತಾರೆ. ಸೊ ಹಂಗೆ ಮಾಡ್ಕೊಂಡ ತಕ್ಷಣ ಇದನ್ನು ಹಾಕ್ಕೊಳ್ತೀನಿ. ಅದಾದಮೇಲೆ ಟೊಮಾಟೊ ಕೂಡ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಮೆತ್ತಗಾಗಬೇಕು, ಫುಲ್ ಅದು ಸಾಫ್ಟಾಗಿ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊತ
ಅದನ್ನು ಇದು ಮಾಡಬೇಕು. ಒಂದು ಕಡೆ ನೋಡಿ ಇಲ್ಲಿ ಬೇಳೆ ನಮ್ಮದು ಕುದ್ದಿತ್ತಲ್ಲ, ಅದಕ್ಕೆ ಖಾರ, ಉಪ್ಪು, ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಇದನ್ನು ಮಗ್ಸಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಒಗ್ಗರಣೆ ಹಾಕಿದರೆ ನಮ್ಮ ಸಾರು ಕೂಡ ರೆಡಿ ಆಗುತ್ತೆ. ಈಗ ನೋಡಿ ಫೈನಲಿ ನಮ್ಮ ಟೊಮ್ಯಾಟೊ ಚಟ್ನಿ ಈ ರೀತಿ ಬಂದಿದೆ. ನಾನು ಕರಿಬೇವು ಮತ್ತು ಕೊತ್ತಂಬರಿ ಜಾಸ್ತಿ ಹಾಕಿದ್ರಿಂದ ಇದಕ್ಕೆ ಸ್ವಲ್ಪ ಗ್ರೀನ್ ಕಲರ್ ಬಂದಿದೆ. ಒಂದು ಕಡೆ ಚಪಾತಿ ಮಾಡ್ತಾಯಿದ್ದೀನಿ. ಆಮೇಲೆ ನೋಡಿ ಇಲ್ಲಿ ನಮ್ಮದು ರೈಸ್ ರೆಡಿಯಾಗಿದೆ. ಬೇಳೆ ಸಾರು ಮತ್ತು ಬೆಳಗ್ಗೆ ಸೊಪ್ಪು ತೊಗೊಂಡಿದ್ದಲ್ಲ ನಾನು, ಮೆಂತ್ಯ ಸೊಪ್ಪು, ಅದರ ಪಲ್ಯ ಮಾಡಿದ್ದೀನಿ ಮತ್ತು ಟೊಮಾಟೊ ಚಟ್ನಿ. ಚಪಾತಿ ಒಂದು ಮಾಡಿದರೆ ಇವತ್ತು ನಮ್ಮ ಮಧ್ಯಾಹ್ನದ ಅಡುಗೆ ಕಂಪ್ಲೀಟ್ ಆಗುತ್ತೆ. ನೋಡಿ ಆಗಲೇ ಇವಾಗ ಮಕ್ಕಳು ಸ್ಕೂಲಿಂದ ಮನೆಗೆ ಬಂದಿದ್ದಾರೆ. ಅವಳು ಮೊಬೈಲ್ ನೋಡ್ತಾ ಊಟ ಮಾಡ್ತಾಯಿದ್ಲು. ನಾನು ವಿಡಿಯೋ ಮಾಡೋದನ್ನು ನೋಡಿ ನಾನು ಟೀಚರ್ಗೆ ಹೇಳ್ತೀನೇನೋ ಅಂತ ಹೇಳಿ ಮೊಬೈಲ್ಸ್ ಪಕ್ಕಕ್ಕೆ ಸರಿಸಿಡ್ತಾ ಇದ್ದಾಳೆ. ಸಾರು ತುಂಬ ಟೇಸ್ಟ್ ಆಗಿದೆ ಅಂತ ಹೇಳಿ ಅವಳು ಭಾಳಷ್ಟು ಸಾರು ಹಾಕ್ಕೊಂಡ್ಬಿಟ್ಟು ಊಟ ಮಾಡ್ತಾಯಿದ್ಲು. ನಾನು ಕೂಡ ಊಟ ಮಾಡ್ತಾಯಿದ್ದೀನಿ. ಬರ್ರಿ ಎಲ್ಲರೂ ಊಟ ಮಾಡೋಣ. ಟೊಮಾಟೊ ಚಟ್ನಿ ಕೂಡ ತುಂಬ ಸೂಪರ್ ಆಗಿತ್ತು. ಸ್ವಲ್ಪ ಹುಳಿ ಹುಳಿ, ಖಾರ ಖಾರ, ಆಮೇಲೆ ಸ್ವೀಟಾಗಿ ತುಂಬ ಚೆನ್ನಾಗಿ ಆಗಿತ್ತು. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನನಗೆ ತಿಳಿಸಿ. ಊಟ ಎಲ್ಲ ಆದಮೇಲೆ ತನ್ವಿ ಮತ್ತು ಮಾನ್ವಿಗೆ ಸ್ವಲ್ಪ ನಾನು ಮಲಗಿಸಿದ್ದೆ. ಯಾಕಂದರೆ ಬೆಳಗ್ಗೆ ಇವತ್ತು ಮಾರ್ನಿಂಗ್ ಸ್ಕೂಲ್ ಇದ್ದಿದ್ದರಿಂದ ಬೇಗ ಇದ್ದಿದ್ದರು. ಈಗ ಮಲ್ಕೊಂಡಿದ್ರೆ ಸಂಜೆ ಮತ್ತೆ ಓದೋಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ನೆಕ್ಸ್ಟ್ ವೀಕಲ್ಲಿ ಎಕ್ಸಾಮ್ಸ್ ಇದೆ ಅವಳದು. ಸೊ ಹಂಗಾಗ್ಬಿಟ್ಟು ಮಲಗಿಸಿದ್ದೆ. ಈವನ್ ಮಾನ್ವಿ ಕೂಡ ಮಲಗಿದ್ಲು. ಜಸ್ಟ್ ಇವಾಗ ಅವಳಿಗೆ ನಾನು ಡಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದಿದ್ದೀನಿ. ಅವಳದು 8th ಈವೆಂಟ್ ಇದೆ, ಶಿವರಾತ್ರಿ ಇದ್ದಿದ್ದರಿಂದ ಅವತ್ತು ಈವೆಂಟ್ ಇದೆ ಅವಳದು. ಸೊ ಪ್ರಾಕ್ಟೀಸಿಗೆ ಹೋಗ್ತಾ ಇದ್ದಾಳೆ. ಬಿಟ್ಟು ಬಂದು ಮಾನ್ವಿಗೆ ವಾಷಿಂಗ್ ಮಷಿನ್ಗೆ ಬಟ್ಟೆಯನ್ನು ವಾಶ್ ಮಾಡೋಕ್ಕೆ ಹಾಕಿದ್ದೀನಿ. ವಾಶ್ ಆದಮೇಲೆ ಮತ್ತೆ ಇವಾಗ ಬಟ್ಟೆ ಒಣಗಕ್ಕೆ ಹಾಕಬೇಕು. ಮತ್ತು ಸಂಜೆ ಕೆಲಸ ಸ್ಟಾರ್ಟ್ ಆಗುತ್ತೆ, ಕಸ ಗುಡಿಸೋದು, ದೀಪ ಹಚ್ಚೋದು. ಸೊ ಹೀಗೆ ಒಂದಾದಮೇಲೆ ಒಂದು ಕೆಲಸ ಸ್ಟಾರ್ಟ್ ಇದ್ದೇ ಇರುತ್ತೆ. ಈವ್ನಿಂಗ್ ಮತ್ತೆ ಮಕ್ಕಳಿಗೆ ಓದೋಕ್ಕೆ ಕೂರಿಸ್ಬೇಕು. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.